ಇವಾಗ ಇಂಡಿಯಾದಿಂದ ಯಾರಾದರೂ ಇಲ್ಲಿ ಬರಬೇಕು ಅಂದರೆ ಆಫ್ಟರ್ ಸ್ಟಡೀಸ್ ಬರಬೇಕು ಅಂದರೆ ಹೇಗೆ ಬರಬೇಕು, ಮತ್ತೆ ಜಾಬ್ ಸರ್ಚ್ ಮಾಡ್ಕೊಂಡು ಬರಬೇಕು ಅಂದರೆ ಹೇಗೆ ಬರಬೇಕು ಅಣ್ಣ? ಓಕೆ, ಸೊ ವಿಕ್ಕಿ ಅಣ್ಣ ಅದು ಜರ್ಮನಿಯಲ್ಲಿ ಟೆಸ್ಲಾ ಕಾರ್ ಇರೋದು. ಸೊ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಟೆಸ್ಲಾ ಕಾರಲ್ಲಿ. ಸೊ ಅಣ್ಣ, ಕಾರ್ ಬಗ್ಗೆ ಹೇಳಿ, ಕಾರಿನ ಪವರ್ ಬಗ್ಗೆ ಹೇಳಿ. ನೀವು ತುಂಬಾ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವಾಗ ವ್ಯೂವರ್ಸ್ಗೋಸ್ಕರ ಹೇಳಿ. ಸೂಪರ್ ಕಾನ್ಶಿಯಸ್ ಇಂಡಿಯಾಗೆ ಬಂದಾಗ ಲೈಕ್ ನನಗೆ ಆ ಕಡೆ ಈ ಕಡೆ ಕುತ್ಕೊಂಡ್ಬಿಟ್ಟಿರ್ತೀನಿ ನಾನು. ಕೆಲವು ಸುತ್ತಿ ಗಾಡಿಗಳು ಬಂದ್ಬಿಟ್ಟು ಬೈದು. जर्मनी में आज हम एक्सप्लोर करने जा रहे हैं कोब्लेंस, एक नई सिटी. वहाँ के बारे में बताऊँगा, वहाँ के आर्किटेक्चर के बारे में, वहाँ के केबल कार्स के बारे में, वहाँ के सिटी के बारे में. तो बने रहिए व्लॉग में. वेलकम टू द न्यू व्लॉग ऑन मेंशन एक्सप्लोर. सो फाइनली हम आ गए हैं कोब्लेंस, यहाँ का सिटी एक्सप्लोर करने के लिए. और आई अपडेट यू, यहाँ से हम शायद एक ट्रिप पे जाएंगे और उसके बाद विल एक्सप्लोर द सिटी एंड फिनिश इट ऑफ. कल ऑस्ट्रिया की ट्रिप की वजह से मेरी नींद ठीक से नहीं हुई है. मे बी बिकॉज ऑफ दैट मेरे आँखें और मेरा फेस डल लग रहा है. बट जब तक जर्मनी में हूँ, पूरा सिटी एक्सप्लोर कर लूँ, कंट्री एक्सप्लोर कर लूँ, थोड़ा कंटेंट बना लूँ आप लोगों के लिए. कोब्लेंस आया मैं फ्री में बिकॉज आई हैव विच कॉस्ट मी 60 euros पर मंथ. तो यहाँ तक आना तो फ्री था, और यहाँ पे खाना पीना आई लेट यू नो द प्राइजेस. आई गेस नाउ इट्स बेटर द मंच एंड एक्सप्लोर स्टाइल. I came to Koblenz to meet my senior and friend Vicky bro. So let's explore Koblenz and know more about Germany. ಮತ್ತೆ ಈ ಜರ್ಮನಿ ಹೇಗೆ ಅನ್ಸುತ್ತೆ ಅಣ್ಣ ನಿಮಗೆ? ಜರ್ಮನಿ ಚೆನ್ನಾಗಿದೆ. ಲೈಕ್ ಎಜುಕೇಶನ್ ವೈಸೇ ಬಂದ್ರು, ಇಲ್ಲಾಂದ್ರೆ ಜಾಬ್ ಸಂಬಂಧಪಟ್ಟಿದ್ದು ವರ್ಕ್ ಲೈಫ್ ಬ್ಯಾಲೆನ್ಸ್ ಬಹಳ ಚೆನ್ನಾಗಿ ಅನ್ಸುತ್ತೆ. Does it also have that autopilot? Yeah, it has, not completely, but still. So Germany doesn't allow complete autopilot. Okay. That is speed, huh? That is speed? This is speed, yeah. You can increase the speed. Okay. So, but now like 50 is the speed limit, right? So 60 is the maximum it can go. Okay. So 70 it comes like 10 more kilometer or leverage kodutte. It auto detects or? Yeah, it auto, everything see like it changed automatically. Okay, nice. So now like it saw 50, like it will again reduce to 50. Okay. ತಕ್ಕನಾಗಿ ಓಡಿಸ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ ಹೋಗ್ಬೇಕು, ಬೈಕ್ ಬರ್ತಿರೋದೆಲ್ಲ ತೋರಿಸುತ್ತೆ. 70 ಅಂತ ಎಲ್ಲ ನೋಡಿದೆ ಅನ್ಸುತ್ತೆ. We went to a viewpoint and this was the view from that place and this was absolutely serene. ಇಂಡಿಯಾದಿಂದ ಯಾರಾದರೂ ಇಲ್ಲಿ ಬರಬೇಕು ಅಂದರೆ ಆಫ್ಟರ್ ಸ್ಟಡೀಸ್ ಬರಬೇಕು ಅಂದರೆ ಹೇಗೆ ಬರಬೇಕು, ಮತ್ತೆ ಜಾಬ್ ಸರ್ಚ್ ಮಾಡ್ಕೊಂಡು ಬರಬೇಕು ಅಂದರೆ ಹೇಗೆ ಬರಬೇಕು ಅಣ್ಣ? ಓಕೆ, ಸೊ ಲೈಕ್ ಇವಾಗ ಫಾರ್ ಇನ್ಸ್ಟೆನ್ಸ್ ಸ್ಟಡಿ ಪರ್ಪಸ್ಗೆ ಬರ್ದಿದ್ದೀರಾ ಅಂತಂದ್ರೆ ಫಸ್ಟ್ ಲೈಕ್ .de ಅಂತ ಅಂದ್ಬಿಟ್ಟು ವೆಬ್ಸೈಟ್ ಇದೆ. ಅದ್ರೊಳಗಡೆ ಬೇಸಿಕಲಿ ಯಾವ ಸಬ್ಜೆಕ್ಟ್ ನೋಡ್ತಾ ಇದ್ದೀರಾ ಅಂತ ಕೊಟ್ಬಿಟ್ಟು ಕೀವರ್ಡ್ಸ್ ಕೊಟ್ಬಿಟ್ಟು ಇಂಗ್ಲಿಷಲ್ಲಿ ಬೇಕಾ, ಲೈಕ್ ಡಿಫ್ರೆಂಟ್ ಕ್ಯಾಟಗರೀಸ್ ಇರುತ್ತೆ. ಯು ಕ್ಯಾನ್ ಚೂಸ್ ಅಂಡ್ ದೆನ್ ಲೈಕ್ ಅದಾದ್ಮೇಲೆ ಫಿಲ್ಟರ್ ಮಾಡಿದ್ಮೇಲೆ ಯೂನಿವರ್ಸಿಟೀಸ್ ತೋರಿಸುತ್ತೆ. ಯು ಕ್ಯಾನ್ ಡೈರೆಕ್ಟ್ಲಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಬೋದು ಅಲ್ಲಿ. ಮತ್ತೆ ಲೈಕ್ ಅಡಿಷನಲ್ ಅಡ್ವಾಂಟೇಜ್ .de ಅಲ್ಲಿ ನೋಡಿದ್ರೆ ಏನ್ ಸಿಗುತ್ತೆ ಅಂದ್ರೆ, ಸೊ ಯು ಕ್ಯಾನ್ ಆಲ್ಸೋ ಲುಕ್ ಫಾರ್ ಸ್ಕಾಲರ್ಶಿಪ್ ಆಪ್ಷನ್ಸ್ ಆಸ್ ವೆಲ್. ಸೊ ಪ್ರತಿ ಯೂನಿವರ್ಸಿಟಿ ಅದು ಪ್ರೀ ರಿಕ್ವಿಸಿಟ್ ತೋರಿಸುತ್ತೆ. ಅದ್ರ ಜೊತೆಗೆ ಸ್ಕಾಲರ್ಶಿಪ್ ಆಪ್ಷನ್ ಇದ್ರೆ ಲೈಕ್ ಅಪ್ಲೈ ಮಾಡೋದಕ್ಕೆ ಅಲ್ಲೇ ಲಿಂಕು ಸಿಕ್ಬಿಡುತ್ತೆ. ಸೊ ಅದನ್ನ ನೋಡ್ಕೊಂಡು ಇದು ಮಾಡ್ಬೋದು. ಮತ್ತೆ ಜಾಬಿಗೆ ಬರೋದಾಯ್ತು ಅಂತಂದ್ರೆ ಬೇಸಿಕಲಿ ಅದೇ ಜಾಬ್ ಸುಹನ್ ವೀಸಾ ಅಂತ ಬರುತ್ತೆ. ಲೈಕ್ ಅದು ಅಪ್ಲೈ ಮಾಡ್ಕೊಂಡು ಅದು ಲಿಟಲ್ ಬಿಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದ್ರೆ ಲೈಕ್ ಯು ಹ್ಯಾವ್ ಲೈಕ್ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್ ವೇರ್ ಯು ಹ್ಯಾವ್ ಟು ಫೈಂಡ್ ದ ಜಾಬ್. ಲೈಕ್ ಆ ಸ್ಟ್ರೆಸ್ ಬಂದ್ಬಿಡುತ್ತೆ. ಸೊ ಸ್ಟಡಿ ಮಾಡಕ್ ಬಂದು ಜಾಬ್ ಸರ್ಚ್ ಮಾಡೋದು ಬೆಟರ್ ಆಪ್ಷನ್. ದಟ್ ಒನ್ ವಿಲ್ ಬಿ ಬಿಕಾಸ್ ಸ್ಕಾಲರ್ಶಿಪ್ ಸಿಗುತ್ತೆ. ಸ್ಕಾಲರ್ಶಿಪ್ ಸಿಕ್ತು ಅಂತಂದ್ರೆ ಲೈಕ್ ಇಟ್ಸ್ ಮೋರ್ ಲೆಸ್ ಲೈಕ್ ಗೆಟಿಂಗ್ ಅ ಜಾಬ್ ಇಟ್ ಸೆಲ್ಫ್. ಬಿಕಾಸ್ ಯು ಗೆಟ್ ಲೈಕ್ ರಿಯಲಿ ಗುಡ್ ಲೈಕ್ 2000 euros ವರೆಗೂ ಲೈಕ್ ಅಪ್ ಟು
PhD ಮಾಡ್ಬೇಕಾದ್ರೆ 2500 ಲೈಕ್ ಹಂಗ ಅಷ್ಟು ಲೆವೆಲ್ Per month. ಪರ್ ಮಂತ್ Okay, okay. Per month 2,000 euros enough ಅನ್ಸುತ್ತೆ ಬ್ಯಾಚುಲರ್ ಆಗಿರ್ತೀವಿ. ಈಸಿ ಆಗಿ ಲೈಕ್ ಇವಾಗ ಸ್ಕಾಲರ್ಶಿಪ್ ಸಿಕ್ತು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಕಂಪ್ಲೀಟ್ ಆಗಿ ಇನ್ಕ್ಲೂಡ್ ಇರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಯ್ತು ಅಂತ ನಿಮಗೆ ಜಸ್ಟ್ ಲೈಕ್ ಅಕಾಮಿಡೇಷನ್ ಇಂದು ಫುಡ್ ಇಂದು ಲೈವ್ಲಿ ಇದಕ್ಕೆ ಏನೇನು ಬೇಕಾಗುತ್ತೋ ಅದಕ್ಕೆ ಸಾಕಾಗುತ್ತೆ. ಸೊ 1,000 euros ಅಪ್ ಟು 1,200 euros ಇಸ್ ಮೋರ್ ದನ್ ಎನಫ್. ಇಂಡಿಯನ್ ಲೈಫ್ ಸ್ಟೈಲ್ಗೂ ಜರ್ಮನ್ ಲೈಫ್ ಸ್ಟೈಲಿಗೂ ನಿಮಗೆ ಏನು ಡಿಫ್ರೆನ್ಸ್ ಅನಿಸ್ತು, ಮತ್ತೆ ಎಲ್ಲಿ ನಿಮಗೆ ಸ್ವಲ್ಪ ಅಡ್ಯಾಪ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಥವಾ ಆರ್ ಎಲ್ಲಿ ಈಸಿ ಆಯಿತು? ಓಕೆ ಓಕೆ ಹೌ ಡಿಡ್ ಯು ಅಡ್ಯಾಪ್ಟ್ ಇನ್ ಜರ್ಮನಿ ಕಮಿಂಗ್ ಫ್ರಮ್ ಚಿತ್ರದುರ್ಗ? ಓಕೆ ಸೊ ಬೇಸಿಕಲಿ ಇವಾಗ ಚೆನ್ನಾಗಿ ಅನ್ಸಿದ್ದು ಏನಪ್ಪ ಅಂತಂದ್ರೆ ಲೈಕ್ ಹೆಲ್ತ್ ಕೇರ್, ಸೊ ಸೋಷಿಯಲ್ ಸ್ಟ್ರಕ್ಚರ್ ಹಂಗಿದೆ, ಲೈಕ್ ಈ ಆಸ್ಪೆಕ್ಟ್ಸ್ ಎಲ್ಲ ಮತ್ತೆ ಎಜುಕೇಶನ್ ಸೊ ಇಟ್ಸ್ ಫ್ರೀ. ಹೆಲ್ತ್ ಕೇರ್ ಎಜುಕೇಶನ್ ಅಂದ್ರೆ ಎಲ್ಲ ಫ್ರೀ ಇರುತ್ತೆ ಅಣ್ಣ? ಎಕ್ಸಾಕ್ಟ್ಲಿ. ಸೊ ಲೈಕ್ ಇಫ್ ಯು ಪೇ ಇನ್ಶೂರೆನ್ಸ್ ಏನಿದೆ ಲೈಕ್ ಅದು ಪೇ ಮಾಡಿದ್ರೆ ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ, ಲೈಕ್ ಎಲ್ಲ ಸಂಬಂಧಪಟ್ಟಿದ್ದು. ಇನ್ಫ್ಯಾಕ್ಟ್ ನಿಮಗೆ ಅಲರ್ಜಿ ಇದೆ ಅಂತಂದ್ರೆ ದೇ ವಿಲ್ ಆಲ್ಸೋ ಪ್ರೊವೈಡ್ ಬೆಡ್ ಅಂಡ್ ದೆನ್ ಬೆಡ್ ಸ್ಪ್ರೆಡ್, ಲೈಕ್ ಇದು ಅಲರ್ಜಿ ಅಂತ ಈ ಮೆಟೀರಿಯಲ್ ಇಂದ ಅಲರ್ಜಿ. ಎಕ್ಸಾಕ್ಟ್ಲಿ. ಸೊ ಲೈಕ್ ಆ ತರ ಆ ಲೆವೆಲ್ ವರ್ಗು ಹೆಲ್ತ್ ಕೇರ್ ಲೈಕ್ ನೋಡ್ಕೊಳುತ್ತೆ. ಓಕೆ. ಸೊ ಅಂಡ್ ದೆನ್ ಲೈಕ್ ಎಜುಕೇಶನ್ ವೈಸ್ ಲೈಕ್ ದೇ ಆರ್ ರಿಯಲಿ ಗುಡ್. ಲೈಕ್ ಮೋಸ್ಟ್ಲಿ ಯೂನಿವರ್ಸಿಟೀಸ್ ಲೈಕ್ ಸೆಲೆಕ್ಟಿವ್ ಮಾಡೆಲ್ಸ್ ಇರುತ್ತೆ. ನೀನ್ ಸಬ್ಜೆಕ್ಟ್ ನೀನು ಓದ್ತಿರೋದು ಬಿಟ್ಟು ಬೇರೆದೇನು ಇಂಟ್ರೆಸ್ಟ್ ಇತ್ತಂದ್ರೆ ಇವಾಗ 3 Idiots ಮೂವಿಯಲ್ಲಿ ಇದೆಯಲ್ಲ, ಸೊ ಆ ತರ ನಿನ್ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇತ್ತಂದ್ರೆ ನೀನ್ ಬೇರೆ ಯಾವ್ದನ್ನ ಕ್ಲಾಸಸ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಕಲಿಬಹುದು. ಸೊ ಅದನ್ನ ಕೂಡ ನೀನ್ ಟ್ರಾನ್ಸ್ಕ್ರಿಪ್ಟ್ ಒಳಗಡೆ ಹಾಕೊಬಹುದು. ಸೊ ಲೈಕ್ ಆ ಆಪ್ಷನ್ಸ್ ಎಲ್ಲ ಇರುತ್ತೆ. ಯೂಶಲಿ ಏನ್ ಫೀಸ್ ಇರುತ್ತೆ ಅಣ್ಣ ಇವಾಗ ಅವನಿಗೆ ಇದು ಸಿಗ್ಲಿಲ್ಲ ಅನ್ಕೊಳ್ಳಿ ಸ್ಕಾಲರ್ಶಿಪ್ಸ್? ಸೊ ಫಾರ್ ಎಕ್ಸಾಂಪಲ್ ಇವಾಗ ಅಪ್ ಟು 12 or 13,000 euro ಇರ್ಬೇಕು ಅನ್ಸುತ್ತೆ ನನಗೆ. ಎಕ್ಸಾಕ್ಟ್ ಎಜುಕೇಶನ್ ವೈಸ್ 300-400 euros ನಿನಗೆ ಸೆಮಿಸ್ಟರ್ ಟಿಕೆಟ್ ಸಿಗುತ್ತೆ. ಓಕೆ. ಸೊ ಸೆಮಿಸ್ಟರ್ ಟಿಕೆಟ್ಸ್ ಒಳಗಡೆ ನಿಂಗೆ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀ ಆಗಿಬಿಡುತ್ತೆ. ಕೆಲವು ಸಿಟೀಸ್ ಲೈಕ್ ಕಂಪ್ಲೀಟ್ ಸ್ಟೇಟಿಗೆ ಫ್ರೀ ಆಗಿ ಕೊಡ್ತಾರೆ. ಇವಾಗ DB ಟಿಕೆಟ್ ಇರೋದ್ರಿಂದ ಲೈಕ್ ಇಟ್ಸ್ ವೆರಿ ಚೀಪ್ ಆಸ್ ವೆಲ್. ಓಕೆ. ಸೊ ಈ ತರ ಆಪ್ಷನ್ಸ್ ಇದೆ. 200 ಲೈಕ್ 300-400 euros per semester ಫೀ ಬರುತ್ತೆ. ಸೊ that is roughly around 30,000 to 35,000. ಎಕ್ಸಾಕ್ಟ್ಲಿ. ಸೊ ಅಷ್ಟಿರುತ್ತೆ. ಸೊ ಇಂಡಿಯಾ ಲೈಕ್ ಇದು ಡಾಟ್ ಒಳಗಡೆ ಅಷ್ಟೇ ಅಲ್ದಂಗೆ ಇಂಡಿಯಾದಲ್ಲೂ ಬಹಳ ಸ್ಕಾಲರ್ಶಿಪ್. ನನಗೆ ಇವಾಗ ನಾನು ಬರ್ಬೇಕಾದ್ರೆ ಸ್ಟೇಟ್ ಗೌರ್ಮೆಂಟ್ ಇಂದ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಇಂಡಿಯನ್ ಸ್ಟೇಟ್ ಗೌರ್ಮೆಂಟ್ ಇಂಡಿಯನ್ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎರಡು ಆಪ್ಷನ್ಸ್ ಇತ್ತು. ಎರಡು ಸಿಕ್ಕಿತ್ತು. ಬಟ್ ಸ್ಟೇಟ್ ಗೌರ್ಮೆಂಟ್ ಲೈಕ್ ಜಲ್ದಿ ಕೊಡ್ತೀವಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ. ಸೊ ಹಂಗಾಗಿ ಲೈಕ್ ಅದನ್ನ ಚೂಸ್ ಮಾಡ್ಬೇಕು. ಬಟ್ ಒನ್ಲಿ ಚಾಲೆಂಜಸ್ ಇವಾಗ ಏನಪ್ಪಾ ಅಂತಂದ್ರೆ ಲೈಕ್ ಜರ್ಮನಿ ಬೇರೆ ರೆಸ್ಟ್ ಆಫ್ ದ ವರ್ಲ್ಡ್ ಗೆ ಫೀಸಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯುರೋಪಿಯನ್ ಸ್ಟೂಡೆಂಟ್ಸ್ ಗೆ ಲೈಕ್ ದೇ ಡೋಂಟ್ ಟೇಕ್ ಎನಿ ಫೀ, ಬಟ್ ಲೈಕ್ ಇಂಡಿಯನ್ಸ್ ಗೆ ಇಲ್ಲಾಂದ್ರೆ ರೆಸ್ಟ್ ಆಫ್ ದ ವರ್ಲ್ಡ್ ಗೆ ಲೈಕ್ ದೇ ವಿಲ್ ಚಾರ್ಜ್ ಸಮ್ ಅಮೌಂಟ್. ಓಕೆ ಓಕೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ದೆನ್ ಇಟ್ ಹ್ಯಾಸ್ ಟು ಬಿ ಫಾಸ್ಟ್. ವಿಕ್ಕಿ ಬ್ರೋ, ಇಂಡಿಯಾದಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳಿದ್ರಲ್ಲ ನೀವು, ಹೇಗೆ ಸ್ಟಾರ್ಟ್ ಮಾಡ್ಬೇಕು ಸರ್ಚ್ ನ? ಇಂಡಿಯಾದಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ, ಫಾರಿನ್ ಅಲ್ಲಿ ಸ್ಟಡಿ ಮಾಡಕ್ಕೆ, ಅಂಡ್ ಅಪ್ಲಿಕೇಶನ್ಸ್ ಯಾವ ಮೂಲಕ? ಓಕೆ. ಸೊ ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಸ್ಕಾಲರ್ಶಿಪ್ ಸ್ಟೇಟ್ ಮತ್ತೆ ಸೆಂಟ್ರಲ್ ಎರಡು ಕಡೆನೂ ಸಿಗುತ್ತೆ. ಸೊ ನ್ಯಾಷನಲ್ ಓವರ್ಸೀಸ್ ಸ್ಕಾಲರ್ಶಿಪ್ ಅಂತ ಇದೆ. ಎಕ್ಸಾಕ್ಟ್ಲಿ ಐ ಡೋಂಟ್ ರಿಮೆಂಬರ್. ಬಟ್ ಅಪ್ಲೈ ಮಾಡೋದು ಹೇಗೆ? ಅಪ್ಲೈ ಮಾಡ್ಬೇಕಂತಂದ್ರೆ ಲೈಕ್ ದೇ ವಿಲ್ ಹ್ಯಾವ್ ಲೈಕ್ ಅವ್ರ ನೋಟಿಫಿಕೇಶನ್ಸ್ ಅಲ್ಲಿ ನೋಡಿದ್ರೆ ಎವ್ರಿ ಇಯರ್ಲಿ ಒನ್ಸ್ ಅವರು ಡೆಡ್ ಲೈನ್ಸ್ ಅನೌನ್ಸ್ ಮಾಡ್ತಾರೆ ಇವಾಗ ಅಪ್ಲೈ ಮಾಡ್ಬೇಕು. ಸೊ ಆ ಅಪ್ಲಿಕೇಶನ್ಸ್ ಗೆ ಸೊ ಯು ನೀಡ್ ಟು ಹ್ಯಾವ್ ಅಡ್ಮಿಷನ್ ಲೆಟರ್ ಫ್ರಮ್ ದ ಯೂನಿವರ್ಸಿಟಿ, ಎನಿ ಆಫ್ ದ, ನಾಟ್ ಓನ್ಲಿ ಜರ್ಮನಿ, ಎನಿ ಆಫ್ ದ. ಅಂದ್ರೆ ಫಸ್ಟ್ ಅಡ್ಮಿಷನ್ ತಗೊಂಡು ಅಲ್ಲಿ ಅಡ್ಮಿಷನ್ ಟಿಕೆಟ್ ಇರಬೇಕಾಗುತ್ತೆ. ಸೊ ವಿಕ್ಕಿ ಅಣ್ಣದು ಜರ್ಮನಿಯಲ್ಲಿ ಟೆಸ್ಲಾ ಕಾರ್ ಇರೋದು. ಸೊ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಟೆಸ್ಲಾ ಕಾರಲ್ಲಿ. ಸೊ ಅಣ್ಣ ಕಾರ್ ಬಗ್ಗೆ ಹೇಳಿ, ಕಾರಿನ ಪವರ್ ಬಗ್ಗೆ ಹೇಳಿ. ನೀವು ತುಂಬಾ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವಾಗ ವ್ಯೂವರ್ಸ್ಗೋಸ್ಕರನೂ ಹೇಳಿ. ಕಾರ್ ಬಹಳ ಚೆನ್ನಾಗಿದೆ. ಸೊ ಸೆಲ್ಫ್ ಡ್ರೈವ್ ಆಪ್ಷನ್ಸ್ ಎಲ್ಲ ಸಖತ್ತಾಗಿದೆ. ನನಗೆ ಹಳೆ BMW ಆಡಿ ಕಂಪೇರ್ ಮಾಡಿದ್ರೆ ಇದ್ರದ್ದು ಸೆಲ್ಫ್ ಡ್ರೈವ್ ಲೈಕ್ picture perfect, like it's working really good. And the only thing is complete ಆಗಿ access ಜರ್ಮನಿ ಒಳಗಡೆ ಕೊಟ್ಟಿಲ್ಲ. ಪಾಲಿಸೀಸ್ ಲೈಕ್ ಜರ್ಮನ್ ಪಾಲಿಸೀಸ್ ಸ್ವಲ್ಪ ಸ್ಟ್ರಿಂಜೆಂಟ್ ಆಗಿರೋದ್ರಿಂದ so it can't like drive automatically like it does in US. But still it does a pretty good job like if you're going on a long drive. So nim work load bada reduce ಮಾಡುತ್ತೆ. You can do like you can get distracted a bit. It will take care of the thing. And also pickup is really good. Like I can compare it with somewhere around 280 horsepower. 280 horsepower. Yeah. So electric car like in case like ನಾನು engine car compare ಮಾಡಬೇಕಂದ್ರೆ like ಆ pickup ಇದೆ. So but like only drawback is range. 400-450 ರೇಂಜ್ ಇದೆ ಲೈಕ್ ಈ ಮಾಡೆಲ್ಗೆ, ಪರ್ಟಿಕ್ಯುಲರ್ ಮಾಡೆಲ್ಗೆ. ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಬಟ್ ಲೈಕ್ ಇಫ್ ಯು ಆರ್ ಟ್ರಾವೆಲಿಂಗ್ ಅ ಲಾಟ್ ದೆನ್ ಲೈಕ್
300-400 ಕಿಲೋಮೀಟರ್ಗೆ ಒಂದ್ಸತಿ 20 ಮಿನಿಟ್ಸ್ ಚಾರ್ಜ್ ಮಾಡ್ಬೇಕಂತಂದ್ರೆ ಲೈಕ್ ದಟ್ಸ್ ಅ ಬಿಟ್ ಅನೋಯಿಂಗ್. ಲೈಕ್ ಇಟ್ಸ್ 20 minutes is fine, right? Fast charging. ಫಾಸ್ಟ್ ಚಾರ್ಜಿಂಗ್ ಅಲ್ಲಿ 20 ನಿಮಿಷಕ್ಕೆ ಮುಗಿದೋಗುತ್ತೆ. ಇಲ್ಲ ಲೈಕ್ ಸ್ಲೋ ಚಾರ್ಜಿಂಗ್ ಇತ್ತಂದ್ರೆ ಇಟ್ ಮೈ ಟೇಕ್ ರಿಯಲಿ ಲಾಂಗರ್. ಬಟ್ ಜರ್ಮನಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಚಾರ್ಜಿಂಗ್, ಸೊ ಯು ವಿಲ್ ಫೈಂಡ್ ಲೈಕ್ ಚಾರ್ಜಿಂಗ್ ಸ್ಟೇಷನ್ಸ್. ಇಫ್ ಯು ಡೋಂಟ್ ಮೈಂಡ್ 20 minutes ಫಾಸ್ಟ್ ಚಾರ್ಜ್ ಆಗಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಹೊರಗಡೆ ಅಂತ ನಿಮ್ಗೆ ಐಡಿಯಾ ಇದೆಯಾ? ಸೊ ಇದು ಲೈಕ್ ಇವಾಗ 400 ಕಿಲೋಮೀಟರ್ಸ್ ಅಂತ ನಾನು ಮಾತಾಡ್ತಿರೋದು. 400 ಕಿಲೋಮೀಟರ್ಸ್ ನನಗೆ ಅಪ್ರಾಕ್ಸಿಮೇಟ್ಲಿ ಒಂದು 34 ಯೂರೋಸ್ಗೆ, ಸೊ 3,400 ರೂಪಾಯಿ ಲೆಕ್ಕಾಚಾರ ಹಾಕಿದ್ರೆ ಸೊ ಒಂದು 400 ಕಿಲೋಮೀಟರ್ಸ್ ವರೆಗೂ ರೇಂಜ್ ಸಿಗ್ಬಿಡುತ್ತೆ. ಸೊ ಕಂಪೇರ್ಡ್ ಟು ಅದೇ ನಾನು 400 ಕಿಲೋಮೀಟರ್ಸ್ ನಾನು ಫ್ಯೂಲ್ ಕಾರಲ್ಲಿ ಹೋಗ್ಬೇಕು ಅಂತಂದ್ರೆ 70 ಯೂರೋಸ್ ವರೆಗೂ ಹೋಗ್ಬಿಡುತ್ತೆ. Okay, So okay. that expensive, like you know, half of the price ಒಳಗಡೆ ಎಲೆಕ್ಟ್ರಿಕ್ ಕಾರ್ಸ್ ಲೈಕ್ ಓಡಿಸಬಹುದು. ಅದು ಲೈಕ್ ಕೆಲವು ಸ್ಟೇಷನ್ಸ್ ಲೈಕ್ ಚೀಪ್ ಆಗಿರುತ್ತೆ ಕಿಲೋವಾಟ್ ಅವರ್, ಕೆಲವು ಸ್ಟೇಷನ್ಸ್ ಎಕ್ಸ್ಪೆನ್ಸಿವ್. And also safety ಅಣ್ಣ? Safety, yeah, like it has really good safety features. So ಇವಾಗ ಲಾಸ್ಟಿಗೆ ನನ್ನ ಹತ್ರ Audi A3 ಇತ್ತು. ಅದ್ರೊಳಗಡೆನು ಲೈಕ್ ಇವಾಗ ರೆಕಗ್ನೈಸೇಷನ್, ಲೈಕ್ ಅಕಸ್ಮಾತ್ ಏನಾದ್ರು ಸಡನ್ ವೆಹಿಕಲ್ ಸ್ಟಾಪ್ ಆಯ್ತು ಅಂತಂದ್ರೆ ಸಡನ್ ಆಗಿ ಬ್ರೇಕ್ ಆದ್ರೆ ಅದು ಅಷ್ಟೊಂದು ಅಕ್ಯುರೇಟ್ ಆಗಿರಲಿಲ್ಲ. ಕೆಲವು ಸತಿ ಲೈಕ್ ಗಾಡಿಗಳು ಇನ್ನು ಬಹಳ ದೂರ ಇರೋದು ಆಟೋಮೆಟಿಕ್ ಆಗಿ ಇದು ಬ್ರೇಕ್ ಹಾಕೊಂಡ್ಬಿಡೋದು. ಸೊ ಇಟ್ ಕ್ಯಾನ್ ಬಿ ಲೈಕ್ ಆಕ್ಸಿಡೆಂಟ್ ಆಗಕ್ಕೆ ಬಹಳ ಹೈ ಚಾನ್ಸಸ್ ಇರುತ್ತೆ ಹಿಂದ್ಗಡೆ ಬರ್ತಿರುವಾಗ. ಬಟ್ ದಿಸ್ ಒನ್ ಇಸ್ ಲೈಕ್ ಪ್ರಿಟಿ ಅಕ್ಯುರೇಟ್, ಲೈಕ್ ಇಟ್ ಸೀಸ್, ಲೈಕ್ ಇಟ್ ಅಂಡರ್ಸ್ಟ್ಯಾಂಡ್ಸ್, ಲೈಕ್ ಬಹಳ ಚೆನ್ನಾಗಿ ಲೈಕ್ ಇದು ಅರ್ಥ ಮಾಡ್ಕೊಳುತ್ತೆ. ಲೈಕ್ ಎ ಪರ್ಸನ್ ಸ್ಟಾಪ್ ಮಾಡ್ತೇನೆ ಅಂತಂದ್ರೆ ಲೈಕ್ ಓಕೆ, ಲೈಕ್ it decides very well, like a human it does it. I don't know how it does it, but like it does it like a human. So that aspect is really cool. ಈಗ ನೆಕ್ಸ್ಟ್ ನಾವ್ ಎಲ್ಲ ಹೋಗ್ತಾ ಇರೋದು ಇವಾಗ ಕೋಬ್ಲೆನ್ಸ್ ಇನ್ ಲ್ಯಾಂಡ್ ಮಾರ್ಕ್ ಏನಿದೆ, ಲೈಕ್ ಬಿಗ್ಗೆಸ್ಟ್ ಲ್ಯಾಂಡ್ ಮಾರ್ಕ್ ಟೂರಿಸ್ಟಿಕ್ ಅಟ್ರಾಕ್ಷನ್ ಡಾಯ್ಚೆ ಎಕ್ ಅಂತ. ಸೊ ಅದು ಎಕ್ಸಾಕ್ಟ್ಲಿ ರೈನು ಮತ್ತೆ ಮೋಸಲ್ ರಿವರ್ ಲೈಕ್ ಜಾಯಿನ್ ಆಗುತ್ತೆ, ಲೈಕ್ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ಕಾರ್ನರ್ ಒಳಗೆ ಸೂಪರ್ ಆಗಿದೆ ಮಾನ್ಯುಮೆಂಟ್, ಅದು ನೋಡ್ಬೋದು. ಇದು ಲೈಕ್ ಕೆಳಗಡೆ ಹೋಗ್ಬೋದು, ಇಲ್ಲ ಮೇಲ್ಗಡೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ನೋಡ್ಬೋದು. ಡಿಸೈಡ್ ಮಾಡೋಣ ಪಾಸಿಬಿಲಿಟೀಸ್ ಏನಿದೆ ಡಿಸೈಡ್ ಮಾಡೋಣ. ಲೆಫ್ಟ್ ಹ್ಯಾಂಡ್ ರೈಟ್ ಈ ಕಡೆ ಕೈ ಹೋಗ್ತಾ ಇದೆ ಗೇರ್ ಹಾಕಕ್ಕೆ. ಈ ಕಡೆ ಸೈಡ್ ಇನ್ನು ಈ ಕಡೆನಾ? ಈ ಕಡೆ ಸೈಡ್ ಲೈಕ್ ಆ ಕಡೆ ಕಾರ್ ಬರುತ್ತಲ್ಲ. ಸಾರಿ ನಾನು ಹಿಂದಿ. Towards your right always. Yeah. ಸ್ಲೋನೇ ಹೋಗ್ತೀನಿ ನಾನು, ಬಿಕಾಸ್ ಐ ಆಮ್ ಡ್ರೈವಿಂಗ್ ದಿಸ್ ಆಪೋಸಿಟ್ ಸೈಡ್. ವೆನ್ ಐ ಕಮ್ ಇಂಡಿಯಾಗೆ ಬಂದಾಗ ಲೈಕ್ ನನಗೆ ಆ ಕಡೆ ಈ ಕಡೆ ಕುತ್ಕೊಂಡ್ಬಿಟ್ಟಿರ್ತೀನಿ ನಾನು. ಕೆಲವು ಸತಿ ಗಾಡಿಗಳು ಬಂದ್ಬಿಟ್ಟು ಬೈದು ಈಗ ಇಲ್ಲಿ ಸ್ಟಾಪ್ ಮಾಡ್ಬಿಟ್ಟು ಲೈಕ್ ವ್ಯೂ ಚೆನ್ನಾಗಿದೆ. ನಿನ್ ವ್ಯೂ ನೋಡ್ತೀನಿ ಅಂದ್ರೆ ವ್ಯೂ ನೋಡಿ ಅಲ್ಪ ಹಾಕಿ ಮಾಡೋಣ. ಅಲ್ಪ ಹಾಕಿ ಮಾಡೋಣ. ಮುಂದೆ ತೋರಿಸುತ್ತೆ ಇದು. ಇದನ್ನ ಪ್ರೆಸ್ ಮಾಡಿದ್ರೆ ಪಾರ್ಕ್ ಆಗುತ್ತೆ. ಅದೇ ಆಟೋಮೆಟಿಕ್ ಪಾರ್ಕ್ ಆಗುತ್ತೆ. ಇದೇನು ಸುಮ್ಮನೆ ವ್ಯೂ ಪಾಯಿಂಟ್ ಅಣ್ಣ? ವ್ಯೂ ಪಾಯಿಂಟ್ ಬಂದು ಅಣ್ಣ, ಇವಾಗ ನೀವು ಇಂಡಿಯಾದಿಂದ ಬಂದಿರೋದು, ನಿಮಗೆ ಸ್ಪೈಸಸ್ ಬೇಕು, ಗ್ರಾಸರೀಸ್ ಬೇಕು, ಇಂಡಿಯನ್ ಗ್ರೋಸರ್ಸ್ ಬೇಕು, ಬಿಕಾಸ್ ವಿ ಹ್ಯಾವ್ ಅಡ್ಜಸ್ಟೆಡ್ ಟು ಇಟ್, ರೈಟ್? ಸೊ ಇಲ್ಲಿ ಜರ್ಮನಿಯಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಸ್ಪೈಸಸ್ ನನಗೆ ಹೋಟೆಲ್ ರೆಸ್ಟೋರೆಂಟ್ಸ್ ಅಲ್ಲಿ ಎಲ್ಲೂ ಜಾಸ್ತಿ ಸಿಕ್ಕಿಲ್ಲ. ಸೊ ನೀವು ಅದ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೊಡ್ತೀರಾ? ಸಿಗುತ್ತಾ ಇಲ್ಲಿ? ಹಿಂಗೆ ಏನ್ ಪ್ರೈಸಸ್ ಅದ್ರದ್ದು? ಹೋಟೆಲ್ ರೆಸ್ಟೋರೆಂಟ್ಸ್ ಅಲ್ಲೆಲ್ಲ ಇವಾಗ ಫುಲ್ ಕಂಪ್ಲೀಟ್ ಆಗಿ ಜರ್ಮನೈಸ್ ಮಾಡ್ಬಿಟ್ಟಿರ್ತಾರೆ. ಸೊ ಈವನ್ ಇಂಡಿಯನ್ ಫುಡ್ ಎಲ್ಲ ಜರ್ಮನೈಸ್. ಕೆಲವು ರೆಸ್ಟೋರೆಂಟ್ಸ್ ಆರ್ ರಿಯಲಿ ಗುಡ್, ಸೊ ಯು ಕ್ಯಾನ್ ಕಂಪೇರ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಗೆ. ಆದ್ರೆ ಮೋಸ್ಟ್ ಆಫ್ ದಮ್ ಲೈಕ್ ಜರ್ಮನ್ ಸ್ಟ್ಯಾಂಡರ್ಡ್ಸ್ ಗೆ ಆಲ್ರೆಡಿ ಅದನ್ನ ಆಪ್ಟಿಮೈಸ್ ಮಾಡಿರ್ತಾರೆ. ಸಣ್ಣ ಸ್ಟೋರ್ಸ್ ಎಲ್ಲ ಇರುತ್ತೆ, ಸೊ ಸಣ್ಣದು ದೊಡ್ಡದೆಲ್ಲ ಇಂಡಿಯನ್ ಸ್ಟೋರ್ಸ್. ಸೊ ಅಲ್ಲಿ ನಿಮಗೆ ಎಲ್ಲಾ ತರದ ತರಕಾರಿ, ಎಲ್ಲಾ ತರದ ಮಸಾಲ ಯಾವ್ದು ಬೇಕು ಲೈಕ್ ಎಲ್ಲ ಸಿಗುತ್ತೆ. ಇಂಡಿಯನ್ ಸಿಗುತ್ತಾ? ಇಂಡಿಯನ್ಸ್ ಇಂಡಿಯನ್ ಸಂಬಂಧ. ಪ್ರೈಸ್ ಸೇಮ್ ಇರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ? ಸ್ಪೈಸ್ ಎಕ್ಸ್ಪೆನ್ಸಿವ್ ಇರುತ್ತೆ, ಆಫ್ ಕೋರ್ಸ್. ಲೈಕ್ ಸ್ಪೈಸ್ ಫಾರ್ ಇನ್ಸ್ಟೆನ್ಸ್, ಲೈಕ್ ಇಫ್ ಐ ಟಾಕಿಂಗ್ ಅಬೌಟ್ ಎಕ್ಸ್ಟ್ರಾ ಲಾಂಗ್ ಬಾಸುಮತಿ ರೈಸ್, ಸೊ ಒಂದು 4 euros ವರೆಗೂ ಪರ್ ಕಿಲೋ ಇರುತ್ತೆ. ಸೊ 400 rupees ಪರ್ ಕಿಲೋ ಇರುತ್ತೆ. ಆ ತರಕಾರಿ, ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಲೈಕ್
it's a bit expensive. But of course, like compared to like India, like here, like ಇಂಡಿಯಾ ಕಂಪೇರ್ ಮಾಡಕ ನಾನು ಅದೇ ವ್ಲಾಗ್ ಒಂದು ಶೂಟ್ ಮಾಡಿದ್ದೀನಿ. ಇಂಡಿಯಾ ಕಂಪೇರ್ ಪ್ರೈಸ್ ಅಂಡ್ ನಿಮ್ಮ ಫೇವರೇಟ್ ಕುಸಿನ್ ಯಾವ್ದು? Indian, of course, like Indian cuisine is my favorite cuisine. ಓಕೆ, Yeah. ಅದನ್ನ ಜರ್ಮನೈಸ್ ಮಾಡ್ತಾರೆ. ಇಲ್ಲ. No ways. Like I hate that thing. No, it's like if you want to eat Indian food, it has to be Indian. Okay. ಇವಾಗ ಡಾಯ್ಚೆಕ್ ಇಂದ ಮೇಲ್ಗಡೆ ಅಲ್ಲಿ ಇದು ಫೋರ್ಟ್ ಇದೆ ಅಲ್ಲಿ. ಅಲ್ಲಿಂದ ಕಂಪ್ಲೀಟ್ ಕೋಬ್ಲನ್ಸ್ ಇಂದು ಮತ್ತೆ ಡಾಯ್ಚೆಕ್ ಏನಿದೆ ವ್ಯೂ ಸೂಪರ್ ಆಗಿ ಕಾಣುತ್ತೆ. ಅಲ್ಲಿ ಮೋಸಲು ಮತ್ತೆ ರೈನ್ ಎರಡು ಸೇರ್ತಿರೋದು ಕಾಣುತ್ತೆ. ಓಕೆ, ಮೇಲಿಂದ ಚೆನ್ನಾಗಿ ಅದು ಫೋರ್ಟ್ರೆಸ್ ಏನಿದೆ ಅದ್ರೊಳಗಡೆ ಎಂಟ್ರಿ ಆಗೋದ್ರೆ ಸಂಡೇ ಕ್ಲೋಸ್ ಇರುತ್ತೆ. ನೋ ಪ್ರಾಬ್ಲಮ್. ಓಕೆ, ಸೊ ದೇ ಹ್ಯಾವ್ ಸಮ್ ಟಿಕೆಟ್ ಫಾರ್ ಇಟ್. ಸೊ ಇಯರ್ಲಿ 2 days ಅದನ್ನ ಎಲ್ಲರಿಗೂ ಓಪನ್ ಇಟ್ಟಿರ್ತಾರೆ. ಸೊ ಅವಾಗ ಮಿಡಿವಲ್ ಏಜ್ ಲೈಕ್ ಹಳೆ ಕಾಲದ ಬಟ್ಟೆಗಳೇನಿರ್ತಾರೆ ಅದೆಲ್ಲ ಹಾಕೊಂಡ್ಬಿಟ್ಟು ಟೆಂಟ್ಗಳೆಲ್ಲ ಇಟ್ಕೊಂಡು ದೇ ವಿಲ್ ಸೆಲ್ ಆಲ್ ಕೈಂಡ್ ಆಫ್ ಲೈಕ್ ಹಂಟ್ ಮಾಡಿರೋಂತ ಸ್ಕಿನ್ಸ್ ಲೈಕ್ ಅವೆಲ್ಲ ಸೆಲ್ ಮಾಡ್ತಿರ್ತಾರೆ ಅವಾಗ ಟೈಮ್ ಅಲ್ಲಿ. ರಾಯಲ್ ಎನ್ಫೀಲ್ಡ್ ಬುಲೆಟ್ಗಳು ಇದಾವೆ. ರಾಯಲ್ ಎನ್ಫೀಲ್ಡ್ ಬುಲೆಟ್ ಒಳ ಇದಾವೆ. ಲಿವಿಂಗ್ ಡೆಕ್ ಅಲ್ಲಿ ನಮಗೆ ಯಾವ ವ್ಯೂ ಸಿಗುತ್ತೆ, ಏನೇನು ಕಂಪ್ಲೀಟ್ ಆಗಿ ನಮ್ಮ ಕೋಬ್ಲನ್ಸ್ ಏನಿದೆ ಆ ವ್ಯೂ ಕಂಪ್ಲೀಟ್ ಆಗಿ ಕಾಣುತ್ತೆ. ಮತ್ತೆ ಅದು ಡಾಯ್ಚೆಕ್ ಏನಿದೆ ಅಲ್ಲ ಅದು ಕಾಣುತ್ತೆ. ಮತ್ತೆ ರಿವರ್ ಜಾಯಿನ್ ಆಗ್ತಿರೋದು ಆ ವ್ಯೂನು ನೋಡ್ಬೋದು. ಓಕೆ, ನೈಸ್. ಇಸ್ ಇಟ್ ಫ್ರೀ ಆರ್ ಟಿಕೆಟ್? It's free ಫಾರ್ ಎವ್ರಿವನ್. everyone. Yeah. ಇದೆ ಅಲ್ಲ ಅಣ್ಣ ಡಾಯ್ಚೆಕ್? Exactly. ಇಲ್ಲಿ ಪಾರ್ಕಿಂಗ್ ಅಲ್ಲಿ ವಿ ಹ್ಯಾವ್ ಚಾರ್ಜಿಂಗ್ ಸ್ಪೇಸಸ್ ಅವೈಲೇಬಲ್ ಆಸ್ ವೆಲ್. ಸೊ ದಿಸ್ ಇಸ್ ದ ಪಾರ್ಕಿಂಗ್ and Vicky Bro is paying for the car parking. And in evening, we had our dinner, heard Vicky Bro's music, and I left back to home. Okay, here we go. जागी हुई है कोई आरज़ू, कहीं ना कहीं कोई हुई से मैं और तुम के Nice. ಓಕೆ ಅಣ್ಣ, ಬಾಯ್ ಬಾಯ್. ನೈಸ್ ಟು ಮೀಟ್ ಯು. ಸಿ ಯು. ಬಾಯ್. ದುರ್ಗದಲ್ಲಿ ಸಿಗಿ ಅಣ್ಣ ಮತ್ತೆ ಬಂದ್ರೆ. ಬಾಯ್. ಸಿ ಯು. That's how today was. We ended a beautiful day with Vicky Bro. He is also from Chitradurga. Turn right to stay on Nevis-Strasse. So, navigation in between. So आज का दिन बहुत ही ज़्यादा अच्छा था, बहुत ही ज़्यादा इन्फॉर्मेटिव था. इसका व्लॉग आई थिंक आप सभी को ज़रूर पसंद आएगा. तो मिलते हैं अगले व्लॉग में. Until then, let's munch and keep exploring.